ಚಿಕ್ಕ ಒಂದು ಕಾರ್ಯಕ್ರಮವನ್ನು ನಮ್ಮ ಒಂದು ನೇರಪುರ ಗ್ರಾಮದಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ. ಅದಕ್ಕಾಗಿ ಎಲ್ಲ ಅಭಿಮಾನಿಗಳ ಸೇವೆಗಳನ್ನು ಕುರಿತಾಗಿ ಶಿರವಾರ ಪತ್ರಿಕಾ ಭಾಗದ ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರ್ಷ ಹರ್ಷ ಬಾಳಿನ ದೀಪ ನಿನ್ನ ನಗು ದೇವರ ರೂಪ ನೀನೆ ಮಗು ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರ್ಷ ಹರ್ಷ ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯೋ. ಪಕ್ಷ ಅಂದ್ರೆ ಒಂದು ಗುಲಾಮರಾಗಬೇಕಾದ್ರೆ ಸಮಾಜ ತಂತ್ರಗಳಿಗೆ ಅದು ಮಾಡಕ್ಕೆ ಬಿಡಲ್ಲ ಅವರು. ಫಸ್ಟ್ ಆಫ್ ಆಲ್ ತಿಳ್ತೀವಿ, ಯಾವುದೇ ವ್ಯಕ್ತಿ ಆಗಿರಲ್ಲ, ಪಕ್ಷಕ್ಕೆ ನಾವು ಗುಲಾಮರಾಗ್ಬಿಟ್ಟು ಬಂದ್ರೆ ಅವರು ನಾಳೆ ನನಗೆ ಹೇಳ್ತಾರೆ, ನೀವು ಸಮಾಜದವ್ರು ಸೇರಿಸ್ಬೇಡಪ್ಪ, ನಿಮ್ಮ ಸಮಾಜನ ಒಗ್ಗೂಡಿಸ್ಬೇಡಪ್ಪ, ನಿಮ್ಮ ಸಮಾಜದವ್ರ ವಿರುದ್ಧ ಅನ್ಯಾಯದಾಗೆ ನೀನು ಪೇಷನ್ಗೆ ಹೋಗ್ಬೇಡಪ್ಪ. ನನ್ನ ಕಾನ್ಸೆಪ್ಟು ಯಾವುದೇ ಸಮಾಜ ಮಕ್ಕಳಿರಲಿ ಒಂದು ಅದು ಇತ್ತಲ್ವ, ನಾವೊಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಶಿರವಾರದಲ್ಲಿ. ಆ ಕಾರ್ಯಕ್ರಮ ಮಾಡಬೇಕಾದದಕ್ಕೆ ಇದನ್ನೊಂದು ಸ್ವಲ್ಪ ನಾವು ನೆಗ್ಲೆಕ್ಟ್ ಮಾಡಿದ್ವಿ. ನಮ್ದು ಏನಪ್ಪ ಮತ್ತೆ ಅದೇ ಕಾರ್ಯಕ್ರಮ ಅದ, ಅದ್ರ ಜೊತೆಗೆ ಇದ್ರೂ ಎಲ್ಲಿ ಅಂತೇಳಿ ನಮಗೂ 40-45 ದಿನ ನಿರಂತರವಾಗಿ ಓಡಾಟ ಮಾಡಿ ರಾಜ್ಯ ಸುತ್ತಾಡಿ ನಮಗೆಲ್ಲ ಬ್ಯಾಕ್ ಬೋನ್ ಬಂದ್ಬಿಟ್ಟಿತ್ತು. ಇದನ್ನೆಲ್ಲಿ ಆಸಕ್ತಿ ತಗೊಂಬಂತೇಳಿ ಹಾಗಾಗಿ ಸಿಂಪಲ್ ಆಗಿ ಏನೋ ನಮ್ಮ ಹಿತೈಷಿಗಳು, ನಮ್ಮ ಪ್ರೀತಿ ಅಭಿಮಾನ ಇಟ್ಟಂಥ ಗುರು ಹಿರಿಯರು ಎಲ್ಲರೂ ಸ್ವಲ್ಪ ಬರಲಿ, ಒಂದು 4 ಮಾತಾಡೋಣ ಅವ್ರ ಜೊತೆ. ಮುಂದಿನ ವರ್ಷ ಮತ್ತೆ ಇದೇ ಸ್ಥಿತಿ, ಇದಕ್ಕಿಂತ ಹೋದ ವರ್ಷ ಏನು ಮಾಡಿದ್ದಾರೆ ಅದಕ್ಕಿಂತ 2 ಪಟ್ಟು ಹೆಚ್ಚಿಗೆ ಸೇರುತ್ತೆ. ಯಾಕಂದರೆ ನಾವು ಜನರಲ್ಲಿ ಪ್ರೀತಿ ವಿಶ್ವಾಸ ಇಟ್ಕೊಂಡು ಬಂದವ್. ನಾನು ಯಾವುದೇ ಸಮಾಜ ಏನಪ್ಪ ಅಂದರೆ ಸಮಾಜ ಅಂದರೆ ಒಂದು ಸ್ವಲ್ಪ ಹೆಚ್ಚಿಗೆ ಗಮನ ಕೊಡ್ತೀನಿ, ಅಷ್ಟು ಬಿಟ್ಟರೆ ಮತ್ತೇನಿಲ್ಲ. ಎಲ್ಲ ಪ್ರೀತಿ ಈಗ ನಮ್ಮಿದ್ದಾನೆ, ಚಲೋ ನಮ್ಮ ಸಿದ್ದು ಇದ್ದಾನೆ, ಉಮಾರ್ ಇದ್ದಾನೆ, ನಮ್ಗೆ ವಿಜಯ ಇದ್ದಾನೆ, ಪ್ರತಿಯೊಂದು ಸಮಾಜದವ್ರು ಇದ್ದಾರೆ ನನ್ನ ಜೊತೆ. ನಾನು ಒಬ್ಬನೇ ನನ್ನ ಸಮಾಜ ಅಂತ, ನನ್ನ ಸಮಾಜ ವಿಷಯ ಬಂದಾಗ ಮಾತ್ರ ಸಮಾಜ ಜೊತೆ ಇರ್ತೀನಿ. ಫ್ರೆಂಡ್ಲಿ ಅಂತ ಬಂದಾಗ ನನಗೆಲ್ಲ ಬೇಕು, ಎಲ್ಲ ಸಮಾಜದವರು ಬೇಕು. ಎಲ್ಲರೂ ಕೈ ಜೋಡಿಸಿದಾಗ ಮಾತ್ರ ನಾನು ಬೆಳೆಯೋಕ್ಕೆ ಸಾಧ್ಯ. ನನ್ನ ಉದ್ದೇಶ ಇಷ್ಟೇ ಇರೋದು, ತಾವೆಲ್ಲರೂ ನನಗೆ ಏನಪ್ಪ ರಾಜಕೀಯವಾಗಿ ಬೆಳೆದು ಬಿಡ್ತಾನೇನು, ನಮ್ಮನ್ನ ಯಾರನ್ನೋ ಓವರ್ಟೇಕ್ ಮಾಡ್ತಾನೇನು ಅನ್ನೋ ಮನೋಭಾವನೆ ಭಾಳ ಜನಕ್ಕಿದೆ. ದಯವಿಟ್ಟು ಅವ್ರಿಗೆ ಒಂದೇ ವಿನಂತಿ, ನಾನು ಅವ್ರಿಗೆ ಹೆಚ್ಚಿಗೆ ಮಾತಾಡೋಕೆ ಹೋಗಲ್ಲ. ಯಾಕಂದರೆ ಸಮಾಜದಿಂದ ಹೋದವನು ಯಾರು ರಾಜಕೀಯವಾಗಿ ಬೆಳೆಯಲ್ಲ, ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು ಅವ್ರು ಅಷ್ಟೇ. ನನಗೆ ಅವ್ರಿಗೇನು ಉತ್ತರ ಕೊಡಲ್ಲ. ನಾನು ಸಮಾಜ ಅಂತ ಹೋದವರು ಯಾರು ಇಷ್ಟಾಗೆ ರಾಜಕೀಯದಾಗೆ ಬೆಳೆದದ್ದೇ ಇಲ್ಲ, ಯಾವುದೇ ಸಮಾಜ ಆಗಿರಲ್ಲ. ನಾನು ಒಬ್ಬ ಸಮಾಜದಂತ ಹೇಳ್ತಾ ಇಲ್ಲ, ಬೇರೆ ಯಾವುದೇ ಸಮಾಜದವ್ರು ತಗೋರಿ. ನೀವು ಎಂತೆಂಥವ್ರು ಇದ್ದಾರೆ, ಇದೇ ಬಾಲ್ಸಮ್ ಕೊಡ್ಲಿ ಅವ್ರು ಇದ್ದಾರೆ, ಎಕ್ಸಾಂಪಲ್ ತಗೋರಿ. ಅವ್ರ ಸಮಾಜ ಅಂತ ಹೋದ್ರು, ಅವ್ರ ಮೇಲೆ ಆದ್ರ ಇನ್ನು ಭಾಳಷ್ಟು ಜನ ಇದ್ದಾರೆ ನಮ್ಮ ಪ್ರತಿಯೊಂದು ಸಮಾಜದಾಗ. ಎಲ್ಲ ಸಮಾಜದಾಗ ನೋಡ್ತೀನಿ ನಾನು, ಎಲ್ಲರೂ ಸಮಾಜ ಜೊತೆ ಬೆರ್ತೀವಿ, ಎಲ್ಲರೂ ಸಮಾಜದವ್ರ ಜೊತೆ ಇರ್ತೀವಿ. ಆದರೆ ನಾವೇನಂತೀವಿ, ಸಮಾಜ ಅಂದಾಗ ಒಂದು ಸ್ವಲ್ಪ ಸಮಾಜದಾಗ ಹುಟ್ಟಿವಪ್ಪ, ಋಣ ತೀರ್ಸೋಣ ಒಂದು ಇರ್ತದಂತ ಹೇಳ್ತೀವಿ. ಯಾಕಂದರೆ ಅದೊಂದು ನಮ್ಮ ಧರ್ಮ, ಎಲ್ಲರದ್ದು ಅವ್ರವ್ರ ಜಾತಿಯಲ್ಲಿ ಹುಟ್ಟಿರ್ತೀವಿ. ನಮ್ಮದೇ ಆದ ಜಾತಿಗೆ ನಾವು ಹೆಚ್ಚಿಗೆ ಒತ್ತು ಕೊಡಲಿಲ್ಲ ಅಂದರೆ ನಾವು ಹುಟ್ಟಿದ್ರೂ ಹುಟ್ಲಾರ್ದಂಗೆ. ರಾಜಕೀಯಕ್ಕೋಸ್ಕರ ಸಮಾಜನ ಬಲಿ ಕೊಡ್ತೀವಿ ಅಂದರೆ ಮತ್ತೆ ನೀವು ಸಮಾಜದಾಗ ಯಾಕೆ ಇರ್ತೀರಿ ಅಂತ ಕೇಳ್ತೀನಿ ನಾನು. ನಮ್ಮ ರಾಜಕೀಯಕ್ಕೋಸ್ಕರ ನಾವು ಸಮಾಜಕ್ಕೆ ಬಲಿ ಕೊಡ್ಬೇಕಾದ್ರೆ ಯಾವುದೇ ಸಮಾಜದವರು ಇರಲಿ, ನೀವು ಸಮಾಜನ ಬಲಿ ಕೊಡ್ತೀರಿ ನನ್ನ ಸ್ವಾರ್ಥಕ್ಕೋಸ್ಕರ ಅಂದರೆ ನೀವು ಆ ಸಮಾಜದಾಗ ಬಿದ್ದರೂ ಸತ್ತಂಗೆ, ಅದು ಉಪಯೋಗ ಇಲ್ಲ. ನೀವು ಒಂದೇ ಹೇಳ್ತೀನಿ, ಪ್ರತಿಯೊಂದು ಸಮಾಜ ನನ್ನ ಬಂಧುಗಳು ಬಂದಿದ್ದೀರಿ, ನೀವು ನಿಮ್ಮ ಸಮಾಜ ಜೊತೆ ಇರ್ರಿ, ಎಲ್ಲ ಸಮಾಜ ಜೊತೆ ಪ್ರೀತಿ ವಿಶ್ವಾಸ ಎಲ್ಲರ ಜೊತೆ ಇರ್ರಿ. ನಾವು ಎಲ್ಲರ ಜೊತೆಗಿರೋಣ, ಇಲ್ಲಿ ಏನು ಹೋಗಲ್ಲ. ಶ್ರೀ ಆದಿಕವಿ ಭಗವಾನ್ ಮಹರ್ಷಿ ವಾಲ್ಮೀಕಿ ಯುವ ಬ್ರಿಗೇಡ್ ರಾಜ್ಯಾಧ್ಯಕ್ಷರಾದಂಥ ಆತ್ಮೀಯರಾದಂಥ ಸಹೋದರ ಲಿಂಗಯ್ಯ ನಾಯಕ್ ಸೈಡಪ್ಪರ್ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೋರ್ತಾ, ಈ ಒಂದು ಲಿಂಗಯ್ಯ ನಾಯಕರ ಬಗ್ಗೆ ಹೇಳ್ಬೇಕಪ್ಪ ಅಂದರೆ ನಮ್ಗೆ ಇತ್ತೀಚೆಗೆ ಅಂದರೆ ಒಂದು 5 ವರ್ಷದಿಂದ ನಮ್ಗೆ ಪರಿಚಯ. ಒಳ್ಳೆಯ ಸರಳ ಸಜ್ಜನಿಕೆ ವ್ಯಕ್ತಿ. ಬರೀ ಕೇವಲ ನಾಯಕ ಸಮುದಾಯ ಮಾತ್ರ ಅಲ್ಲ ಬೇಕಾಗಿಲ್ಲ, ಎಲ್ಲ ಸಮುದಾಯದವರಿಗೆ ಬೇಕಾದಂಥ ವ್ಯಕ್ತಿ.
ಯಾವುದೇ ಒಂದು ಸಣ್ಣ ಒಂದು ಫೋನ್ ಮಾಡಿದ್ರೆ ಅಣ್ಣ ಹಿಂಗೈತೆ ಅಂತಂದ್ರೆ ಒಂದೇ ಮಾತಿಗೆ ರೆಸ್ಪಾನ್ಸ್ ಮಾಡೋಂಥ ವ್ಯಕ್ತಿ. ಯಾವುದೇ ಆಗಿರಲಿ, ಸಂಘಟನೆ ಆಗಿರ್ಬೋದು, ಪತ್ರಿಕೆ ಆಗಿರ್ಬೋದು, ನಮ್ಮ ಅನೇಕ ರೀತಿಯಿಂದ ನಮಗೆ ಸಹಕಾರ ಮಾಡಿದ್ದಾರೆ. ಇನ್ನು ಮುಂದೆ ಇದೇ ರೀತಿಯಿಂದ ನಮಗೆ ಸಹಕಾರ ನೀಡಲಿ. ಎಲ್ಲ ಸಮುದಾಯದವರಿಗೆ ನಿಮ್ಮ ಸೇವೆ ಅಮೂಲ್ಯವಾದಂಥ ಕೊಡುಗೆ ನೀಡಬೇಕಾಗಿದೆ. ಅವೆಲ್ಲ ಸಣ್ಣ ಪುಟ್ಟಗಳು ಬರ್ತಿರ್ತವ್ರೆ, ಅವೆಲ್ಲ ತಲೆ ಎಕ್ಕಲಾರದೆ ಸಮಾಜ ಸೇವೆ ಮುಂದಾಗಬೇಕು. ಫಸ್ಟ್ ನಿಮ್ಮ ಸಮಾಜ ಸೇವೆ ಕಾರ್ಯಗಳನ್ನೇ ಅವ್ರಿಗೆ ನಿಮ್ಮ ಉತ್ತರ ಕೊಡಬೇಕು. ಯಾವತ್ತಾಗಿ ಒಬ್ಬರು ಹೊಡಿಬೇಕಪ್ಪ ಅಂದರೆ ಅವ್ರಿಗೆ ಎದುರು ಹೊಡೆಯೋದ ಅವಶ್ಯಕತೆ ಇಲ್ಲ. ಬಟ್ ನಮ್ಮ ಒಳ್ಳೊಳ್ಳೆ ಕಾರ್ಯಗಳನ್ನೇ ಅವರಿಗೆ ಆಯುಧಗಳಾಗಬೇಕಂತ ಹೇಳ್ತೇನೆ. ಎಲ್ಲರಿಂದ ಮೈಗೂಡಿಸಿಕೊಳ್ಬೇಕು. ಲಿಂಗಣ್ಣ ನಾಯಕ್ ಅವರು ಯಾವುದೇ ರೀತಿ ನಾನು ನೋಡಿದ ಮಟ್ಟಿದ್ದು ಯಾವುದೇ ರೀತಿ ಅಂತ ಅವ್ರಿಗೆ ಯಾವತ್ತೂ ಸ್ವಾರ್ಥಕ್ಕೋಸ್ಕರ ಮಾಡಿಲ್ಲ. ಪ್ರತಿಯೊಂದು ಪತ್ರಿಕಾಗೋಷ್ಠಿ ಆಗಿರ್ಬೋದು, ಪ್ರತಿಯೊಂದು ಸಮಾಜದ ಕಾರ್ಯಕ್ರಮ ಆಗಿರ್ಬೋದು, ಮುಂಚೂಣಿಯಲ್ಲಿರ್ತಿದ್ರು. ಅವ್ರು ದುಡ್ಡು ಖರ್ಚು ಮಾಡ್ತಾರ, ಎಲ್ಲ ರೀತಿಯಿಂದ ಮಾಡ್ತಾರ. ಸಮಾಜ ಕಾರ್ಯಕ್ರಮ ಫಸ್ಟ್ ಆಫ್ ಆಲ್ ಇರ್ತಾರೆ. ಬಟ್ ಅವರಿಗೆ ಅವ್ರ ಸಮಾಜದನೇ ಭಾಳ ನಮಗೂ ನೋವಾಯಿತು. ಭಾಳ ನೋವಾಯಿತು. ದೊಡ್ಡ ರಾಜ್ಯದ ಕಾರ್ಯಕ್ರಮ, ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಅಂತಂದರೆ ದೊಡ್ಡ ಕಾರ್ಯಕ್ರಮವನ್ನು ಆಯೋಜಿಸಿದ್ರು. ಎಲ್ಲರನ್ನೂ ಒಪ್ಪಿಗೆ ತಗೊಂಡೇ ಮಾಡಿದ್ರು. ಬಟ್ ಲಿಂಗಯ್ಯಣ್ಣ ನಾಯಕ್ ಅವರಿಗೆ ಒಂದು ಮುಳ್ಳಾಗಿದ್ದರು. ಈ ಲಿಂಗಯ್ಯಣ್ಣ ನಾಯಕ್ ಅದು ವಜ್ರಾಗಿ ಬೆಳೆತಿದ್ದಾರೆ. ಅವರೆಲ್ಲರೂ ಕೂಡಿ ಬೆಳೆಸೋಣ. ಮತ್ತು ನೀವು ಬೆಳೀತಾ ನಮ್ಮಂಥ ಯುವಕರನ್ನ, ಎಲ್ಲ ಸಮಾಜದ ಯುವಕರನ್ನ, ಮತ್ತು ಕೇವಲ ನಾಯಕ ಸಮುದಾಯದಲ್ಲ, ಎಲ್ಲ ಸಮಾಜದ ಯುವಕರನ್ನ ಹಿಡ್ಕರಿ. ಕಷ್ಟ ಕಾಲದಾಗ ಅವ್ರಿಗೆ ಆಗ್ರಿ, ಅವ್ರಿಗೆ ಒಳ್ಳೆ ರೀತಿಯಿಂದ ಬೆನ್ನೆಲುಬಾಗಿ ನಿಂದ್ರಿ. ಜನಗಳೇ ಆ ಬೆನ್ನೆಲುಬಾಗಿ ನಿಮ್ಮ ಬೆನ್ನೆಲುಬಾಗಿ ನಾಳೆ ರಾಜಕೀಯ ಆಗಿರ್ಬೋದು, ಮುಂದಿನ ದಿನಗಳಲ್ಲಿ ಸಾಮಾಜಿಕವಾಗಿರ್ಬೋದು ನಿಮ್ಮ ಜೊತೆಯಲ್ಲಿ ಖಂಡಿತವಾಗಿರ್ತಾರೆ. ಮತ್ತು ನಮ್ಮ ಪತ್ರಿಕೆ ವ್ಯಕ್ತಿಗೆ ಬಂತಂದ್ರೆ ಪುನಃ ನಮ್ಗೆ ಭಾಳ ಬೇಕಾದಂಥ ವ್ಯಕ್ತಿ ಅಂದರೆ ಸೈದಾಪುರ. ಫಸ್ಟ್ ಅಣ್ಣಗೆ ಫೋನ್ ಮಾಡೋದು, ಏನಂದ್ರೆ ಹಿಂಗೈತಣ್ಣ, ಹಿಂಗೈತಿಲ್ಲ, ನೀವು ಏನು ಮಾಡ್ರಿ ತಮ್ಮ, ನನ್ನ ಜೊತೆಗೆಲ್ಲ ನಾವು ಇರ್ತೀವಿ ಅಂತ ಯಾವಾಗಲೂ ನಮ್ಗೆ ಸಹಕಾರ ನೀಡ್ತಾರೆ. ಈಗ ಅಣ್ಣವ್ರಿಗೂ ನಾನು ಅದೇ ಹೇಳ್ತೀನಿ, ನಿಮ್ಮ ಪತ್ರಿಕೆ ರಂಗದಲ್ಲಿ ನಿಮ್ಗೆ ಏನೋ ಹೆಚ್ಚಿನ ಸಹಾಯ ಬೇಕಾಯ್ತು ನಮ್ಮನ್ನ ಕೇಳ್ರಿ, ನಾವು ಖಂಡಿತ ನಿಮ್ಗೆ ಮಾಡಿಕೊಡ್ತು ಅಂತ. ನಿಮ್ಮ ಜೊತೆಗಿಲ್ಲ ಯಾವಾಗಲೂ ಒಂದು ಪತ್ರಕರ್ತರಾಗಿ ಜೊತೆಗಿರೋದಕ್ಕಿಂತ ನಾನು ಸ್ವಂತ ತಮ್ಮನಾಗಿ ನನ್ನ ಜೊತೆಗಿರ್ತೀನಿ. ಒಳ್ಳೇದಕ್ಕೆ ಗಿಡ ಎಲ್ಲ ರೀತಿಯಿಂದ ಜೊತೆಯಾಗಿರ್ತೀನಿ ಅಂತ ಹೇಳ್ತಾ ಎಲ್ಲ ಈ ಬಂದಂಥ ಎಲ್ಲ